చెప్పిందల్లా నమ్మి పొరలోపు ఏంట్రా ಬಾಂದಾ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವು ಚೆನ್ನಾಗಿದ್ರೆ. ನನ್ನ ವ್ಲಾಗ್ಸ್ ತುಂಬಾ ಕಡಿಮೆ ಆಗಿದೆ. ಸೊ ನೋಡಿ, ಆ ಕಡೆ ರೂಮನ್ನೆಲ್ಲ ಶಿಫ್ಟ್ ಮಾಡಿ ಈ ಕಡೆ ರೂಮ್ಗೆ ಹಾಕ್ಕೊಂಡಿದ್ದೀನಿ, ಬೆಡ್ ಎಲ್ಲನೂ ಕೂಡ. ಸೊ ಈ ರೂಮ್ ಫುಲ್ಲು ಖಾಲಿಯಾಗಿ ನನ್ನ ಮಗನ ಕೈಗೆ ಕೊಟ್ಟಿದ್ದೀನಿ. ಅವನು ಸೌಂಡ್ ಪ್ರೂಫ್ ಅಂತ ಮಾಡ್ಕೊಳ್ತಾ ಇದ್ದಾನೆ. ಕೆಳಗಡೆ ಮ್ಯಾಟ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದಾನೆ. ಏನಕ್ಕಪ್ಪ ಈ ರೂಮು ಇಷ್ಟೊಂದು ಇಂಟ್ರೆಸ್ಟಾಗಿ ಅವ್ನು ಮಾಡ್ತಿದ್ದಾನೆ ಅಂದರೆ ಅವನಿಗೆ ಅವಶ್ಯಕತೆ ಇದೆ, ಅದಕ್ಕೆ ಅವನೇ ಮಾಡ್ಕೊಳ್ತಾ ಇದ್ದಾನೆ. ಫುಲ್ ಅವನಿಗೆ ಮ್ಯೂಸಿಕ್ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಈ ರೂಮಿಗೆ ಶಿಫ್ಟ್ ಮಾಡಿಕೊಂಡು ಡ್ರಮ್ಸ್ ಇಡೋದಕ್ಕೆ ಸೌಂಡ್ ಪ್ರೂಫ್, ಕೆಳಗಡೆ ಸೌಂಡ್ ಬರಬಾರ್ದು ಅಂತ ಸೌಂಡ್ ಪ್ರೂಫ್ ಒಂದು 3 ಲೇಯರ್ಸ್ ಈ ಥರ ಸೌಂಡ್ ಪ್ರೂಫ್ ಮ್ಯಾಟ್ನ ಹಾಕಿದ್ರೆ ಒಂದು ಸ್ವಲ್ಪನೂ ಸೌಂಡ್ ಕೆಳಗೆ ಹೋಗೋದಿಲ್ಲ. ಹಂಗಾಗ್ಬಿಟ್ಟು ಅವನು ರೂಮ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾನೆ. ಇವತ್ತಿನ ಡೇ ಬಂದು ಸಂಡೇ ವ್ಲಾಗ್ ಆಗಿದೆ. ಸೊ ನೆಕ್ಸ್ಟು ಅವನು ಯಾವ ಥರ ರೂಮೆಲ್ಲ ಅರೇಂಜ್ ಮಾಡ್ಕೊಂಡಿರ್ತಾನೆ ಅಂತ ಅದನ್ನು ಸಪ್ರೇಟ್ ವ್ಲಾಗ್ ಮಾಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮನೆಯೆಲ್ಲ ಮೆಸ್ಸಿ ಆಗಿದೆ. ಆದಷ್ಟು ಬೆಳಗ್ಗೆ ಬೇಗನೆ ಎದ್ದು ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕಿ, ಸಂಡೇ ಅಂದಮೇಲೆ ಮನೆ ನನಗೊಂದು ರೌಂಡ್ ಕ್ಲೀನ್ ಆಗಬೇಕು. ಎಲ್ಲನೂ ಕೂಡ ಆಯಿತು ಆಲ್ಮೋಸ್ಟ್. ಈ ರೂಮಂದು ಕ್ಲೀನ್ ಆದರೆ ಫೈನಲಿ ಎಲ್ಲನೂ ಮುಗ್ದಂಗೆ. ಬನ್ನಿ ಆ ವ್ಲಾಗ್ನ ನೆಕ್ಸ್ಟು ನಾನು ನಿಮಗೆ ಶೇರ್ ಮಾಡ್ತೀನಿ. ಅವನ ಒಂದು ಮ್ಯೂಸಿಕ್ ರೂಮ್ ಯಾವ ಥರ ಸೆಟ್ ಮಾಡಿಕೊಂಡು ಪ್ಲೇ ಮಾಡಿಸಿ ಅದನ್ನು ನಾನು ಸಪ್ರೇಟ್ ವ್ಲಾಗಲ್ಲಿ ನಾನು ನೆಕ್ಸ್ಟ್ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಆಗಲೇ ಟೈಮ್ ಬಂದು ಒಂದು 12 ಗಂಟೆ ಆ ಥರ ಆಗ್ತಾ ಬರ್ತಾಯಿದೆ. ಮಧ್ಯಾಹ್ನ ಬೆಳಗ್ಗೆ ಟಿಫನ್ನು ಮೊಟ್ಟೆ ಪಲ್ಯ ಚಪಾತಿ ಮಾಡಿ ತಿಂದಿದ್ವಿ. ಸ್ವಲ್ಪ ಅಮ್ಮ ಕಿಚನ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡ್ರು. ನಾನು ರೂಮ್ಗಳು ಹಾಲು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅಮ್ಮ ಕಿಚನ್ ಕ್ಲೀನ್ ಮಾಡಿಕೊಟ್ರು. ಸೊ ಈಗ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ಇವತ್ತಿನ ಅಡುಗೆ ಸ್ಪೆಷಲ್ಲು ಮಟನ್ ಸಾಂಬಾರು, ಚಿಕನ್ ಫ್ರೈ. ಏನಕ್ಕಪ್ಪ ಎರಡು ಅಂದರೆ ನಮ್ಮ ಮಕ್ಕಳು ಮಟನ್ ತಿನ್ನೋದು ಇಷ್ಟನೇ ಪಡೋದಿಲ್ಲ. ಸಾಂಬಾರು ಅದೆಲ್ಲ ಮಟನ್ ತಿನ್ನೋದೇ ಇಲ್ಲ ಇಬ್ಬರೂ. ಎಸ್ಪೆಷಲಿ ಚಿಕ್ಕವನಾದರೂ ಸ್ವಲ್ಪ ತಿಂತಾನೆ, ದೊಡ್ಡವನು ತಿನ್ನೋದೇ ಇಲ್ಲ. ಇವತ್ತಿನ ಮಟನ್ ಸಾಂಬಾರಲ್ಲಿ ಸ್ವಲ್ಪ ಗೌಡ್ರ ಮನೆ ಸ್ಟೈಲ್ ಮಟನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು. ಯಾಕಂದರೆ ನಾನು ಮದುವೆ ಆಗಿ ಬಂದಾಗಿಂದ ಇರೋ ಏರಿಯಾನೇ ಗೌಡ್ರ ಬೀದಿ, ಗೌಡ್ರ ಏರಿಯಾದಲ್ಲೇ ಇದ್ದಿದ್ದು. ತುಂಬ ಸತಿ ಅವ್ರ ಮನೆಗಳಲ್ಲಿ ನಾನು ಊಟ ಮಾಡಿದ್ದೀನಿ. ಇಷ್ಟಪಟ್ಟು ಕೇಳಿದಾಗ ಸಾಂಬಾರು ಎಲ್ಲನೂ ಕೂಡ ರೆಸಿಪಿ ನಾನು ಅವ್ರ ಹತ್ರನೇ ನೋಡಿಸ್ಕೊಂಡಿರೋದು. ಅವ್ರದ್ದೇ ಬೇರೆ ಥರ ಇರುತ್ತೆ ಟೇಸ್ಟು, ರೆಸಿಪಿ, ಇಂಗ್ರೀಡಿಯೆಂಟ್ಸು. ಸೊ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಸಂಡೇ ಆಗಿರೋ ಕಾರಣ ತಲೆ ತುಂಬ ಎಣ್ಣೆ ಇಟ್ಟಿದ್ದೀನಿ. ಚೆನ್ನಾಗಿ ಎಣ್ಣೆ ಇಟ್ಕೊಳ್ತೀನಿ. ಸಂಡೇ ವೀಕ್ಲಿ ಒನ್ಸ್ ನಾನು ಚೆನ್ನಾಗಿ ತಲೆಯೆಲ್ಲ ಎಣ್ಣೆ ಇಟ್ಕೊಂಡು ಫ್ರೆಶ್ ಅಪ್ ಆಗೋ ಅಭ್ಯಾಸ. ನಾನಿಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಸಾಂಬಾರಿಗೆ ಇಟ್ಬಿಟ್ಟು ಹೋದರೆ ಅಮ್ಮ ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಅನ್ನ ಮತ್ತು ಮುದ್ದೆನ ಮಾಡ್ತಾರೆ. ಹಂಗಾಗ್ಬಿಟ್ಟು ನಾನು ಚಿಕನ್ ಫ್ರೈ, ಮಟನ್ ಸಾಂಬಾರು ಮಾಡಿಕೊಟ್ಬಿಡೋಣ ಅಂತ. ಬನ್ನಿ, ಈ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ಅಂತೂ ತುಂಬ ಲೇಟಾಗಿದೆ. ಒಂದು 5 ಡೇಸ್ ಆಗಿಬಿಟ್ಟಿದೆ ವ್ಲಾಗ್ ಶೇರ್ ಮಾಡಿಲ್ಲ. ರೀಸನ್ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ, ಓಡಾಟಗಳು ಜಾಸ್ತಿ ಇತ್ತು. ಹಾಗೆ ನನಗೆ ಪರ್ಸ್ನಲಾಗಿ ಸ್ವಲ್ಪ ಕೆಲಸ, ಸ್ವಲ್ಪ ಮೂಡಿ ಆಗಿಬಿಟ್ಟಿದ್ದೆ. ಸೊ ಹಂಗಾಗ್ಬಿಟ್ಟು ಒಂದು 3-4 ಡೇಸಿಂದ ವ್ಲಾಗ್ ಮಾಡೋಕ್ಕೆ ನನಗೆ ಮೂಡಿಲ್ಲ. ಮೊಬೈಲ್ ಎತ್ಕೊಳ್ತೀನಿ, ಎಷ್ಟೋ ಕಂಟೆಂಟ್ ಇದೆ, ವ್ಲಾಗ್ಸ್ ಇದೆ, ಎಲ್ಲನೂ ಹಾಗೆ ಶೆಡ್ಯೂಲಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಇವತ್ತಿಂದ ಶುರು ಮಾಡೋಣ ಅಂತ ಇವತ್ತು ಫ್ರೀ ಮಾಡಿಕೊಂಡು ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ನೋಡಿ, ಅಮ್ಮ ಕಿಚನ್ ಕ್ಲೀನ್ ಮಾಡಿ ಬಾಕ್ಸಸ್ ಎಲ್ಲನೂ ಕೂಡ ವಾಶ್ ಮಾಡಿ ಇಟ್ಟಿದ್ರು. ಅದನ್ನೆಲ್ಲ ಒಂದು ಸತಿ ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಗ್ಲಾಸ್ ಐಟಮ್ಸು ಅಮ್ಮ ಎತ್ತಿಡೋದಿಲ್ಲ, ನಿನ್ಗೆ ಹೇಗೆ ಬೇಕೋ ಮಸಾಲ ಐಟಮ್ಸು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊ ಅಂತ ಅಲ್ಲಿ ಇಟ್ಬಿಟ್ಟಿದ್ರು. ಸೊ ಬನ್ನಿ, ಇವತ್ತಿನ ರೆಸಿಪಿ ಮಟನ್ ಗೌಡ್ರ ಮನೆ ಸ್ಟೈಲ್ ಯಾವ ಥರ ಮಾಡೋದು ತೋರಿಸ್ತೀನಿ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋ ಮಸಾಲ ಐಟಮನ್ನು 1 kgಗೆ ನೀವು ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ಪ್ಲೇಟಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಆ 4 ಐಟಮು ಫಸ್ಟ್ನೇ ಮಸಾಲೆ. ಇದು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರು, ಒಂದು 3 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ಇದು ಥರ್ಡ್ ಬಂದು 2ನೇ ಮಸಾಲೆ ಬಂದು ಟೊಮೆಟೊ ಒಂದು ಮೀಡಿಯಮ್ ಸೈಜ್ದು, 1 ಕಪ್ಪಷ್ಟು ಕಾಯಿ ತುರಿ, ಅರ್ಧ ಚಿಪ್ಪಷ್ಟು ಕಾಯಿ ತುರಿ, ಒಂದು 3 ಟೇಬಲ್ ಸ್ಪೂನಷ್ಟು ಗಸಗಸೆ, ಹಾಗೆ ಚಕ್ಕೆ, ಲವಂಗ, ಒಂದು 2 ಹಿಡಿಯಷ್ಟು ಕಡಲೆಪಪ್ಪು. ಇಷ್ಟಾಗಿರುತ್ತೆ ಇವತ್ತಿನ ಮಸಾಲ. ನೋಡಿ, ಚಿಕನ್ ಫ್ರೈಗೆ ಚಿಕನ್ನು ಉಪ್ಪು ಅರಿಶಿಣ ಹಾಕಿ ವಾಶ್ ಮಾಡಿ ಇಟ್ಟಿದ್ದಾರೆ ಅಮ್ಮ. ಸೊ ಬನ್ನಿ, ಇವಾಗ ಮೊದಲನೇ ಮಸಾಲೆನ ರುಬ್ಕೊಳ್ಳೋಣ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ಇದನ್ನು
ಇದು ಬಂದು ಮೊದಲನೇ ಮಸಾಲೆ ನೋಡಿ. ಅಮ್ಮ ಬೆಳಗ್ಗೆನೇ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಒಣಗಾಕಿದ್ದೆ, ಅದನ್ನು ತೊಗೊಂಬಂದು ಫೋಲ್ಡಿಂಗ್ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಅಮ್ಮ ಸುಮ್ಮನೆ ಕೂರಲ್ಲ, ಅದು ಎಷ್ಟೇ ಕೆಲಸ ಇಲ್ಲದೆ ಇದ್ರೂ ಅಮ್ಮನ ಕೆಲಸ ಅಮ್ಮ ಮಾಡಿಕೊಡ್ತಾನೆ ಇರ್ತಾರೆ ನನಗೆ. ಸೊ ಬಿಕಾಸ್ ನನ್ನ ಬಟ್ಟೆ ಎಲ್ಲ ಮಡಚಿ ನನಗೆ ನೆನಪೇ ಇಲ್ಲ, ಎಷ್ಟು ವರ್ಷಗಳೇ ಕಳೆದ್ಬಿಟ್ಟಿದೆ. ಸೊ ನೋಡಿ ನನ್ನ ಮಗ ವಿಡಿಯೋ ಶೂಟ್ ಮಾಡ್ತಿದ್ದಾನೆ. ಫೈನಲ್ ಆಗಿ ನನ್ನ ಫೇವ್ರೆಟ್ ಮೂವಿನ ನೋಡ್ತಾ ಇದ್ದೀನಿ. ನನಗೆ ತುಂಬಾ ಇಷ್ಟ ಆ ಮೂವಿನ, ಓಲ್ಡ್ ಮೂವಿ ಇಟ್ಕೊಂಡಿದ್ದೀನಿ. ಸೊ ಈಗ ಮೊದಲನೇ ಮಸಾಲೆ ರುಬ್ಬಿದಾಯಿತು. ಈಗ ಕುಕ್ಕರ್ ಇಟ್ಕೊಂಡು ಯಾವ ಪಾತ್ರೆಯಲ್ಲಿ ನೀವು ಮಾಡಬೇಕು ಅಂದ್ಕೊಂಡಿದ್ರು ಆ ಥರ ಪಾತ್ರೆನ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಅಮ್ಮ ಆಗಲೇ ಮಟನ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದಾರೆ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಮೊದಲನೇ ಮಸಾಲೆ ರುಬ್ಬಿದ್ರಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದಿದ್ದ ಮುಂಚೆ ನೀವು ಮಸಾಲೆ ಹಾಕ್ಕೊಂಡ್ರೆ ಆ ಫ್ಲೇವರೇ ಬೇರೆ ಆಗುತ್ತೆ ಟೇಸ್ಟು. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದೇ ಬೇರೆ ಥರ ಫ್ಲೇವರ್ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ನೋಡಿ ಈ ಥರ ಬಬಲ್ಸ್ ಥರ ಬರ್ತಾಯಿದೆ ಅಂದರೆ ಮಸಾಲೆ ಬೇಯ್ತಿದೆ ಅಂತ. ಈಗ ನಾನಿಲ್ಲಿ 1 kg ಮಟನ್ ಪ್ರಮಾಣ ನಿಮಗೆ ಮಸಾಲೆ ತೋರಿಸಿದ್ದೀನಿ. ನೀವು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಾದರೆ ನೀವು ಸ್ವಲ್ಪ ಮಸಾಲೆ ಪ್ರಮಾಣ ಏನೆಲ್ಲ ನಾನು ತೋರಿಸಿದ್ದೀನಿ ಅದನ್ನ ಸ್ವಲ್ಪ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಈಗ ಮಟನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಒಂದು 1/2 ಟೀ ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸಾಗಿ ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋಕ್ಕೆ ಬಿಡೋಣ. ಈಗ ನಾನಿಲ್ಲಿ ಪಕ್ಕದಲ್ಲಿ ಚಿಕನಲ್ಲಿ ನನ್ನ ದೊಡ್ಡ ಮಗ ಪೆಪ್ಪರ್ ಡ್ರೈ ಥರ ಕೇಳಿಲ್ಲ, ಫ್ರೈ ಥರ ಕೇಳಿದ್ದಾನೆ. ಚಿಕನ್ ಪೆಪ್ಪರ್ ಡ್ರೈನ ಸ್ವಲ್ಪ ರೈಸಿಗೆ ಆಗೋ ಥರ ಮಾಡಿಕೊಡು ಮಮ್ಮಿ ಇವತ್ತು ಅಂದರೆ ಅವನಿಗೆ ತುಂಬ ಇಷ್ಟ ನನ್ನ ಕೈಯಲ್ಲಿ ಚಿಕನ್ ಪೆಪ್ಪರು ಫ್ರೈ. ಅಂದರೆ ಡ್ರೈ ಮಾಡ್ತೀನಿ, ಇವತ್ತು ಫ್ರೈ ಮಾಡಿಕೊಡು ಅಂದ. ಸೊ ನೋಡಿ ಈಗ ಮಸಾಲೆ ಎಲ್ಲ ಮಟನ್ಗೆ ಉಪ್ಪು ಎಲ್ಲ ಸ್ವಲ್ಪ ಹಿಡಿದ್ಮೇಲೆ ಆಗಲೇ ತೋರಿಸಿದ್ನಲ್ಲ ಚಿಲ್ಲಿ ಪೌಡರ್ ಖಾರಕ್ಕೆ ತಕ್ಕಷ್ಟು ಒಂದು 3 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಈಗ ಮಿಕ್ಸಿ ಮೊದಲನೇ ರುಬ್ಬಿದಂಥ ಮಸಾಲೆ ಮಿಕ್ಸಿ ಜಾರ್ ಇರುತ್ತಲ್ಲ ಅದಕ್ಕೆಲ್ಲ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮಸಾಲೆನ ಮಾತ್ರ ಎಲ್ಲೂ ನೀವು ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅದಕ್ಕೆ ನಾವು ಎಷ್ಟೆಲ್ಲ ಮಸಾಲೆ ಐಟಮ್ಸ್ ಹಾಕಿರ್ತೀವಲ್ವ, ಪ್ರತಿಯೊಂದೂ ದುಡ್ಡು ಕೊಟ್ಟೆ ತರೋದು, ಸುಮ್ಮನೆ ಯಾವುದೂ ಸಿಗೋದಿಲ್ಲ. ನೋಡಿ ಈ ಥರ 1 ಗ್ಲಾಸ್ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈ ಮಟನ್ ನೀರೆಲ್ಲ ಹಾಕಿದ್ಮೇಲೆ ಒಂದು 2-3 ವಿಸಿಲ್ಸ್ ಹಾಕಿಸ್ಕೊಳ್ಬೇಕು. ಮಟನ್ ನೋಡ್ಕೊಳ್ಳಿ ಎಳೆದ ಬಲ್ತಿದೆಯಾ ಅಂತ. ನನಗೆ ಆ ಥರ ಗೊತ್ತಾಗೋದಿಲ್ಲ, ಅದನ್ನ ಅಮ್ಮ ನೋಡಿ ಹೇಳ್ತಾರೆ. ನೋಡಿ ಈ ಥರ ಕಂಟೆಂಟ್ಸ್ ನೋಡ್ಕೊಳ್ಳಿ, ವಾಟ್ರ್ ನಿಮಗೆ ಎಷ್ಟು ಬೇಕು ಅಂತ, ತಿಕ್ಕಾಗಿ ಬೇಕಾ ತೆಳ್ಳಗೆ ಬೇಕಾ ಸಾಂಬಾರು ಅಂತ ನೋಡಿಕೊಂಡು ಲಿಟ್ನ ಕ್ಲೋಸ್ ಮಾಡಿಕೊಂಡು ಈಗ ಒಂದು 2-3 ವಿಸಿಲ್ ಹಾಕಿಸ್ಕೊಳ್ತೀನಿ. ಅಮ್ಮ ಮಟನ್ ಎಳೆಯೋದು ಅಂತ ಹೇಳಿದ್ದಾರೆ. ನೋಡಿ ಆಗಲೇ ಫ್ರೈ ಮಾಡಿಕೊಂಡೆ ಚಿಕನ್ ಪೆಪ್ಪರ್ ಡ್ರೈಗೆ ಏನೇನು ಅಂದರೆ ಸೋಂಪು, ಕಾಳುಮೆಣಸು, ಜೀರಿಗೆ, ಧನಿಯಾ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಸ್ಪೈಸಿ ಕಮ್ಮಿ ಇರಬೇಕು, ಬಾಯಿ ಹುಣ್ಣಾಗಿದೆ ಅಂದ ನನ್ನ ಮಗ. ಹಂಗಾಗ್ಬಿಟ್ಟು ಅಲ್ಲಿ ನಾನು ಒಣಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ. 2ನೇ ಮಸಾಲೆ ಬಂದು ಮಟನ್ ಸಾರಿಗೆ ಟೊಮೆಟೊ, ಕಾಯಿ ತುರಿ, ಚಕ್ಕೆ, ಲವಂಗ, ಕಡಲೆಪಪ್ಪು, ಗಸಗಸೆ ಇಷ್ಟನ್ನ ಆಗಲೇ ನಾನು ನೀಟಾಗಿ ತೋರಿಸಿದ್ದೀನಲ್ವ, ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಗಸಗಸೆ ಇದೆ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಎಷ್ಟೇ ರುಬ್ಬಿದ್ರೂ ಗಸಗಸೆ ನಿಮಗೆ ನುಣ್ಣಗೆ ಆಗೋದೇ ಇಲ್ಲ. ಹಂಗಾಗಿ ಗಸಗಸೆನ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ನೋಡಿ ಅಮ್ಮ ನನ್ನ ಫ್ರೆಂಡ್ ನಿಮ್ಮಿನ ಕೇಳ್ತಿದ್ರಲ್ವ ಒಂದು ನಂಬರ್ನ, ಆ ನಂಬರ್ ಇವತ್ತು ಸಿಕ್ಕಿದೆ. ಅವ್ರ ಓಲ್ಡ್ ಫ್ರೆಂಡ್ ಹತ್ರ ತುಂಬಾ ಸೀರಿಯಸ್ ಡಿಸ್ಕಷನಲ್ಲಿದ್ದಾರೆ ಅಮ್ಮ. ಫೈನಲಿ ನೋಡಿ 2ನೇ ಮಸಾಲೆನೂ ಕೂಡ ರುಬ್ಬಿದ್ದಾಯಿತು. ಈಗ ಚಿಕನ್ ಫ್ರೈಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಈ ಥರ ಇಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಮಗನಿಗೆ ಕ್ಲಾಸಿಗೆ ಟೈಮ್ ಆಗಿದೆ. ನೋಡಿ ಅವನಿಗೆ ಆಯಿಲು ಕೂಡ ಏನರಲ್ಲೂ ಜಾಸ್ತಿ ಇರಬಾರ್ದು, ಆಯಿಲು ಕೂಡ ಕಮ್ಮಿ ಇರಬೇಕು. ತುಂಬಾ ಹಿಂಸೆ ನಮ್ಮ ಮನೇಲಿ. ನನ್ನ ದೊಡ್ಡವನು ತಿನ್ನೋದೊಂದು ಸ್ವಲ್ಪ, ಅದರಲ್ಲೂ ಅವನು ಚೂಸಿ ಥರ ಎಲ್ಲನೂ ಇಷ್ಟಪಟ್ಟಿದ್ದಷ್ಟೇ ತಿನ್ನೋದು. ಹಂಗಾಗ್ಬಿಟ್ಟು ಯಾವುದೋ ಒಂದು ಅವರಿಗೋಸ್ಕರ ಇಷ್ಟೆಲ್ಲ ನಾವು ಮಾಡೋವಾಗ ಅವ್ರು ತಿನ್ನೋದನ್ನೇ ಮಾಡಿಕೊಡ್ಬೇಕಲ್ವ ಅಂತ ಇಷ್ಟು ಕಷ್ಟಪಡ್ತೀನಿ. ಸೊ ಬಿಟ್ಟರೆ ಈಗ ಹಂಗೆ ಹೋಗ್ಬಿಡ್ತಾನೆ ಕ್ಲಾಸಿಗೆ, ಅದೂ ತಿನ್ನೋದಿಲ್ಲ. ಸೊ ನೋಡಿ ಈಗ ಚಿಕನ್ ಫ್ರೈಗೆ ಯಾವ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಬೇಕು ಅಂದಲ್ಲಿ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಅದನ್ನ ಸಪ್ರೇಟಾಗಿ ವ್ಲಾಗ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಗರಂ ಮಸಾಲ ಇದು ನಾನೇ ಮನೆಯಲ್ಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಮಸಾಲ ಮಾಡುವಾಗ ಶೇರ್ ಮಾಡ್ತೀನಿ. ಈ ಥರ ನಾನ್ ವೆಜ್ ಫ್ರೈಗಳೆಲ್ಲ ಮಾಡುವಾಗ ನಾನು ಟೊಮೆಟೊ ಬಾತ್ಗಾಗಲಿ, ರೈಸ್ ಬಾತ್ಗೆ, ಈ ಥರ ಫ್ರೈಸ್ಗೆ ನಾನು ಆ ಮಸಾಲಾನ ಯೂಸ್ ಮಾಡ್ತೀನಿ. ತುಂಬಾ ಟೇಸ್ಟ್ ಕೊಡುತ್ತೆ. ಓಲ್ ಗರಂ ಮಸಾಲ ಅಂತಾರಲ್ಲ ಆ ಥರ. ನೋಡಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತೆಳ್ಳಗೆ ಅವನಿಗೆ ರೈಸ್ಗೆ ಆಗೋ ಥರ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ಫ್ರೈ ಮಾಡಿ
ಪೌಡರ್ ಮಾಡ್ಕೊಂಡಂಥ ಪೌಡರ್ನ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲ ನೋಡ್ಕೊಳ್ಳಿ. ಚಿಕನ್ ಫ್ರೈಗೂ ಅಷ್ಟೇ ನನಗೆ ಕಿಚನಲ್ಲಿ ನಿಂತಾಗ ಎಷ್ಟೇ ರೆಸಿಪೀಸ್ ಇರಲಿ, ಎಷ್ಟೇ ಅಡುಗೆ ಆಗಲಿ ಮಾಡಿಬಿಡ್ತೀನಿ. ಒಂದು ಸತಿ ಅದು ಮುಗಿಸಿ ನಾನು ಮತ್ತೆ ಮಾಡು ಅಂದರೆ ಮಾಡೋದಿಲ್ಲ. ನನಗೇನೇ ಕೆಲಸ ಆಗಲಿ ಒಂದು ಹತ್ರ ನಿಂತ್ಕೊಂಡ್ರೆ ಅದು ಪಟ ಪಟ ಅಂತ ಆಗಿಬಿಡ್ಬೇಕು. ನೋಡಿ, ರುಚಿಗೆ ಉಪ್ಪು ಕಮ್ಮಿ ಇತ್ತು, ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಕಡೆ ರೈಸಿಗೆ ಇಟ್ಟಿದ್ದೀನಿ, ಒಂದು ಕಡೆ ಮಟನ್ ಸಾಂಬಾರು, ಒಂದು ಕಡೆ ಚಿಕನ್ ಫ್ರೈ. ಇನ್ನು ಅಮ್ಮ ಒಂದು ಮುದ್ದೆ ಮಾಡಿದ್ರೆ ಇವತ್ತಿನ ನಮ್ಮ ಮನೆಯ ಕಿಚನ್ ಕ್ಲೋಸ್ ಆಗುತ್ತೆ. ರಾತ್ರಿಗೆ ನೋಡ್ಕೊಳ್ಳೋಣ. ನನ್ನ ಮಗ ನೋಡಿ ಕೊತ್ತಂಬರಿನ ಎಷ್ಟು ಸ್ಟೈಲಾಗಿ ಕೊತ್ತಂಬರಿನ ಹಾಕ್ತಾಯಿದ್ದಾನೆ ನೋಡಿ. ಈ ಥರ ಸ್ಕಿನ್ ಇರುತ್ತಲ್ವ, ಈ ಥರ ಸ್ಕಿನ್ನ ಕೂಡ ತಿನ್ನೋದಿಲ್ಲ ನನ್ನ ದೊಡ್ಡ ಮಗ. ಚಿಕ್ಕ ಮಗ ತಿಂತಾನೆ, ಅಭ್ಯಾಸ ಮಾಡಿದ್ದೀನಿ. ದೊಡ್ಡವನು ಚಿಕ್ಕನಲ್ಲಿ ಫುಲ್ ರೆಡ್ ಕಲರ್ ಇರುತ್ತಲ್ವ, ಆ ಥರ ಮಾತ್ರನೇ ತಿನ್ನೋದು. ಅವನು ಸ್ಕಿನ್ನು ತಿನ್ನೋದಿಲ್ಲ. ತುಂಬ ಕಷ್ಟ. ಮನೇಲಿ ಒಬ್ಬರು ಇದ್ದೇ ಇರ್ತಾರೆ ಈ ಥರ ಹುಡುಗರು, ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರ್ತಾರೆ ಅಂದ್ಕೊಳ್ತೀನಿ. ಫೈನಲಿ ನೋಡಿ, ಮಟನ್ ಸಾಂಬಾರು 3 ವಿಸಿಲ್ ಆದಮೇಲೆ ಓಪನ್ ಮಾಡ್ಕೊಳ್ತಾಯಿದ್ದೀನಿ. ಯಾವ ಥರ ಇದೆ, ತುಂಬಾ ಟೆಂಪ್ಟ್ ಆಗ್ತಿದೆ ಅದನ್ನು ನೋಡ್ತಿದ್ರೆ. ಸೊ ಫೈನಲಿ ನನಗೆ ಈ ಥರನೇ ತೆಳ್ಳಗಿದ್ರೆ ತುಂಬ ಇಷ್ಟ, ತುಂಬ ಗಟ್ಟಿ ನನಗೆ ಇಷ್ಟ ಆಗೋದಿಲ್ಲ ಸಾಂಬಾರು. ಹೀಗೆ ಕರೆಕ್ಟಾಗಿದೆ. 2ನೇ ಮಸಾಲೆ ಹಾಕ್ದಿದ್ದು ಮುಂಚೆನೇ ಮಟನ್ ಸಾಂಬಾರು ಚೆನ್ನಾಗಿ ಕಾಣ್ತಿದೆ ಅನಿಸ್ತಿದೆ. ಸ್ಮೆಲ್ಲು, ಟೇಸ್ಟು ಎಲ್ಲನೂ ಚೆನ್ನಾಗಿದೆ ನೋಡಿ. ಆಗಲೇ ರುಬ್ಬಿಟ್ಕೊಂಡಲ್ಲ, ಕಾಯಿ, ಗಸಗಸೆ, ಟೊಮೆಟೊ, ಕಡಲೆಪಪ್ಪು, ಈ 2ನೇ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸಿ ಜಾರನ್ನು ತೊಳ್ಕೊಂಡು ನೀರನ್ನ ಹಾಕ್ಕೊಂಡು, ಬೇಕಿದ್ದರೆ ಮಟನ್ ಬೆಂದಿಲ್ಲ ಅಂದರೆ 1 ವಿಸಲ್ ಹಾಕಿಸ್ಕೊಳ್ಳಿ. ಇಲ್ಲ ಅಂದರೆ ಹಾಗೇ ಉಪ್ಪು ರುಚಿ ಅದು ನೋಡಿಕೊಂಡು ಸುಮ್ಮನೆ ಈ ಥರ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 5-10 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ಆ ಮಸಾಲೆ ಚೆನ್ನಾಗಿ ಬೇಯಬೇಕು. ಈಗ ತಪ್ಪಲೆಯಲ್ಲಿ, ಪಾತ್ರೆಯಲ್ಲಿ ಮಾಡಿದಾಗ ಯಾವ ಥರ ಬೇಯಿಸ್ಕೊಳ್ತೀವಿ ನೋಡಿ, ಆ ಥರ ಈ ಥರ ಆಫ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯೋಕ್ಕೆ ಬಿಡಿ. ನೋಡಿ, ಅವನಿಗೆ ಕ್ಲಾಸಿಗೆ ಟೈಮ್ ಆಗಿದೆ, ಬಿಸಿ ತಿನ್ನೋಕ್ಕೂ ಹಂಗೆ 1/2 ಅವರ್ ಬೇಕು. ಹಂಗಾಗ್ಬಿಟ್ಟು ನಾನೇ ತಿನ್ನಿಸ್ಬಿಟ್ರೆ ಸ್ವಲ್ಪ ಆದರೂ ತಿಂತಾನೆ, ಇಲ್ಲಾಂದರೆ ಹಾಗೆ ಹೋಗ್ಬಿಡ್ತಾನೆ ಅಂದ್ಬಿಟ್ಟು ನನ್ನ ದೊಡ್ಡ ಮಗನಿಗೆ ಊಟ ಮಾಡಿಸಿ ಅವನ್ನ ಕ್ಲಾಸ್ಗೆ ಕಳಿಸಿದ್ವಿ. ಫೈನಲಿ ಮಟನ್ ಸಾಂಬಾರು ರೆಡಿಯಾಗಿದೆ. ನನಗಂತೂ ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ಈಗ ನಾನು, ಅಮ್ಮ, ಮಕ್ಕಳು, ನನ್ನ ಚಿಕ್ಕ ಮಗ, ದೊಡ್ಡವನ್ನ ಕ್ಲಾಸ್ಗೆ ಕಳಿಸಿ ನನ್ನ ಚಿಕ್ಕ ಮಗ ಮಟನ್ ಸಾಂಬಾರನ್ನ ಟೇಸ್ಟ್ ಮಾಡೋಣ ಅಂತ ಕೂತ್ಕೊಳ್ತಾಯಿದ್ವಿ. ಸೊ ಒನ್ಸ್ ಎಲ್ಲರೂ ಕೂಡ ಈ ಥರ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಈ 2 ರೆಸಿಪಿನೂ ಸೂಪರ್. ಮಕ್ಕಳನ್ನ ಬಾಂದ ಅಮ್ಮನಿಗಂತೂ ತುಂಬಾ ಇಷ್ಟ ಆಯಿತು ನಾನು ಮಾಡಿದಂಥ ಮಟನ್ ಸಾಂಬಾರು. ತುಂಬಾ ಇಷ್ಟಪಟ್ಟು ತಿಂತಾಯಿದ್ದಾರೆ ಅಮ್ಮ. ಯಾಕಂದರೆ ಒಬ್ಬರು ಮಾಡಿಕೊಟ್ರೇ ಒಂದೊಂದು ಅಡುಗೆ ಇಷ್ಟ ಆಗೋದು. ಯಾವಾಗೂ ಅಮ್ಮನದು ಸ್ಟೈಲ್ ಮಟನ್ ಸಾಂಬಾರು ಮಾಡ್ತಾರೆ, ಇವತ್ತು ನನ್ನ ಸ್ಟೈಲಲ್ಲಿ ಒಂದು ಮಟನ್ ಚೇಂಜಸ್ ಇರಲಿ ಅಂದ್ಬಿಟ್ಟು ಅಮ್ಮ ತುಂಬ ಚೆನ್ನಾಗಿದೆ ಅಂತೇಳಿ ನೋಡಿ, ಅವ್ನ ಪ್ಲೇಟಲ್ಲಿ ಚಿಕನ್, ಇವನು ಕೂಡ ಮಟನ್ ಸಾಂಬಾರು ಬೇಡ ಅಂತ. ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಸಂಜೆ ಹೊರಗಡೆ ಹೋಗೋಣ ಅಂತ ರೆಡಿ ಆಗಬೇಕು. ಊಟ ಮುಗಿಸಿ ರೆಡಿಯಾಗಿ ನಾನು, ಮಕ್ಕಳು ನಮ್ಮ ಏರಿಯಾದಲ್ಲಿ ಮ್ಯಾಂಗೋ ಮೇಳ ಹಾಕಿದ್ದಾರೆ. ನನ್ನ ಮಗ ಕ್ಲಾಸಿಂದ ಬಂದಮೇಲೆ ಹೊರಡ್ತೀವಿ. ಆ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್. ಬಾಯ್.